ನೋಡ್ಬಿಟ್ಟು ಚಡ್ಡಿ ಎತ್ಕೊಂಡು ಸುಳ ಮಗ ಇವ ಟಾಯ್ಲೆಟ್ ಮಾಡೋಕ್ಕೆ ಅಲ್ಲೂ ತೋರಿಸ್ಕೊಳಕ್ಕೆ ನಾನು ಇವಂದು ಅದೇ ಕತೆ. ಆ್ಯಕ್ಚುಲಿ ಯಾರು ಟಾಯ್ಲೆಟ್ ಮಾಡಬೇಕಿತ್ತು, ಇವಂದು ಅದೇ ಕತೆ. ಸದ್ಯಕ್ಕೆ ನಾವು ಮಾಡಲ್ಲ. ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ರಾಂಗ್ ವೇ 40. ಅದೇ ಎಲ್ಲರೂ ಸಿಗ್ಬೇಕಾರೆ ಸುಳ್ಳು ಬಾಲಕರಪ್ಪ ಅನ್ನ ಯಾವ್ದು ಅಂತೇಳಿ ನಾನು ಒಳ್ಳೆಬೇಕು ಹೇಳ್ಬೇಕು ಒಂದು ಕಲರ್ ಬರ್ಬೇಕಾದ್ರೆ ನೀನು ಅದ ಪಾಠ ಏನು ಮಾಡೋಕ್ಕಾಗಲ್ಲ ತಿಳಿಸ್ಕೊಡ್ರ. ಪ್ರಕಾಶ್ ಹೇಳ್ತೀವಿ ಈ ಹೊಟ್ಟೆ ತೋರಿಸ್ತಾರೆ ಒಂದು ಪ್ರಕಾಶ್. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅಲ್ಲಿ ಫಸ್ಟು ಕುತ್ಕೊಂಡು ಮಾತಾಡ್ತಿದ್ನಲ್ಲ, ಅವನು ತಟ್ಟೆ ತುಂಬ ಊಟ ಹಾಕೊಂಡ್ಬಂದಿದ್ದ. ಯಾಕೆ ಅದು ಈಗ ಮಮ್ಮಂದು ಲಕ್ಷ್ಮಣ ಬಲಗುಂಟೆ ಅವನು ತಟ್ಟೆ ತುಂಬ ಊಟ ಹಾಕೊಬಂದು ತಿಂತಾಯಿದ್ದ. ಯಾಕೆ ಅಂದರೆ ನನಗೆ ಒಂದು ಸ್ಪೂನ್ ಹಾಕ್ದ ಅಷ್ಟೇ. ಅಂದರೆ ಒಂದು ಸ್ಪೂನ್ ಅಂದರೆ ಒಂದು ಅನ್ನದ ಕೈಯಲ್ಲಿ ಒಂದು ಸ್ಪೂನ್ ಹಾಕ್ದ. ಅರ್ಧ ಪ್ಲೇಟು ಮಾಮೂಲಿ ಹೋಟ್ಲಲ್ಲಿ ಅರ್ಧ ಪ್ಲೇಟ್ ಊಟ ಕೊಡ್ತಾರಲ್ಲ ಅಷ್ಟು ಬಂತು. ಓಕೆ ತಿನ್ಬಿಟ್ಟು ಸುಮ್ಮನೆ ಅದ. ಇವನು ತಟ್ಟೆ ತುಂಬ ಹಾಕೊಂಬಂದಿದ್ದ ಒಂದು ಫುಲ್ ಪ್ಲೇಟ್ ಅಷ್ಟು. ಅದು ಎರಡು ಬೇಸರ ಹಾಕಿದೆ. ಅಲ್ವಾ ಬಂದು ತಿನ್ಬಿಟ್ಟು ಎಸಿದವನು. ಪಾಲೆಗಳು ಬೇರೆ ತೋರಿಸ್ತಾನೆ ತಂದು. ಸರು 4 ಹಸುಗಳು ಹೋಗ್ತಿದ್ದಾವೆ. ಅದು ಆ್ಯಕ್ಚುಲಿ 3+1 ಅನ್ಕೋಬೋದು. ಕರುವುದು ಇನ್ನೊಂದು ಎಲ್ಲ ಸೇಮ್ ರಿಲೇಟೆಡ್ ಆ್ಯಟಿಟ್ಯೂಡ್ ಇದು. ಎಲ್ಲ ಕೆಡಿಸ್ಕೊಳಕ್ಕೆ ಹೋಗೋದು ಬೇಡ. ಬಟ್ ಆ್ಯಟಿಟ್ಯೂಡ್ ಏನೋ ಒಂದು ನಡೀತಾ ಇದೆ ಅಂತ ಅಷ್ಟೇ. ಊಟ ಅಲ್ಲೂ ಕಡಿಮೆ ಕೊಟ್ಟರು ಕ್ವಾಂಟಿಟಿ ಅಷ್ಟೇ ಹೇಳ್ಬೇಕಾಗಿದ್ದಿಲ್ಲ. ಅದೇ ಡೆಮಾನ್ಸ್ಟ್ರೇಟ್ ಕೂಡ ಮಾಡಿ ತೋರಿಸಿದ್ರು. ಅಲ್ಲಿ ಮಾತಾಡ್ತಿದ್ದು ಕೇಳಿಸ್ಕೊಟ್ರೆ ಗೊತ್ತಾಗುತ್ತೆ. ಅನ್ನ ಎಲ್ರಿಗೂ ಸಿಗಬೇಕು, ಪುಣ್ಯ ಬೇಕು, ಹಂಗೆ ಹಿಂಗೆ ಕೊಂಡೇನೇನೋ ಹೊಡಿತಾ ಇದ್ದಾರಲ್ಲ. ಪುಣ್ಯ ಪುಟ್ಸ್ವಾಮಿ ಆ್ಯಕ್ಚುಲಿ ಅದಕ್ಕೆ ಅಲ್ಲಿ 3+1 ತೋರಿಸ್ತಾ ಇರೋದು. HK ಅದು ಗಾಡಿ. HK ಎಷ್ಟೋ ಗಾಡಿ ನಂಬರ್ ನೋಡಲಿಲ್ಲ. HK ಫೋನ್ HK ಅದು. ಅವನು ಬಾಳೆಹಣ್ಣು ತೊಗೊಂಡು ಬಂದ ಹಸು ಕೊಡೋಕ್ಕೆ. ಟೆಂಪಲ್ ರನ್ ಬಸ್ ನಿಂತ್ಬಿಡು. KA01 AE2421 ಟೆಂಪಲ್ ರನ್. ವಿ ಗಿವ್ ಯು ವಿಂಗ್ಸ್ ರೆಡ್ ಬುಲ್. ಟೆಂಪಲ್ ರನ್ ದೇವಸ್ಥಾನಕ್ಕೆ ಹೋಗುವಂಥ ಇಲ್ಲಿ ರೆಡ್ ಕಲರ್ ಗಾಡಿ. ಅದೇ ದೇವಸ್ಥಾನಕ್ಕೆ ಹೋಗುವಂಥ ಗ್ಯಾಂಗ್ಸ್ಟರ್ ಪ್ಲೆಷರ್ ನಂದಿನಿ. ಅದು ನಂದಿನಿ ಇನ್ನೇಳ್ತೀವಿ, ನಂದಿನಿ ಓಡಿಸೋದು ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಅರ್ಥ. ರೆಡ್ ಬುಲ್ ಗಿವ್ ಯು ವಿಂಗ್ಸ್ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಪ್ಪ. ಸಕ್ಕ ಸಿಂಪಲ್ ಗರು ಆ್ಯಟಿಟ್ಯೂಡ್ ಇದು. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ಅಷ್ಟೇ. ಇವ್ರ ಹೆಸರು ಕುಮಾರ್ ಅಂತ. ಕುಮಾರ್ ಕೊಡ್ಸಿರೋದೇ ಚಪ್ಪಲ್ ಹಾಕೊಂಡವನ. ಹಾಯ್ ಸರ್. ಏನು ಕಾಣಿಸ್ತಾನೆ ಇಲ್ಲ. ಗೊತ್ತಾಯ್ತು ನೀವು ಗೊತ್ತಾಲ್ಲ ಈ ಕಡೆ ಬರ್ತಾ ಇಲ್ಲ. ಆ್ಯಕ್ಚುಲಿ ಇವಾಗ ಬರುವಾಗ ಅಲ್ಲಿ ರೋಡಲ್ಲಿ ಊಟ ಕೊಡ್ತಾಯಿದ್ರು. ಅದೇ ಅಲ್ಲಿ ಹೋಗ್ತಾ ಇರೋದು ಸ್ವದೇಶ್ ಟ್ರಾನ್ಸ್ಪೋರ್ಟ್ಸ್ ಅಂತ. ಆ್ಯಕ್ಚುಲಿ ಇಲ್ಲಿ ನಿಂತ್ಕೊಂಡಿರೋರು ಐಶ್ವರ್ಯ ಅರ್ಜುನ್ದು ಬಾಲಂಗೋಚಿ ಮತ್ತು ಇವನು ಚರಣನ್ ಬಾಲಂಗೋಚಿ. ಈ ಪುಣ್ಯಾತ್ಮ ಮುಂದೆ ಟೈಟಲ್ ತಿಮ್ ಇಲ್ಲೂ ಬಂದ. ಮತ್ತೆ ಮುಂದೆ ಟೈಟಲ್ ಥೀಮ್ ಅಪ್ಪಾಜಿ. ಇಲ್ಲಿ ನಿಂತ್ಕೊಂಡಿರೋದು ಆ್ಯಕ್ಚುಲಿ ಓಷನ್ ಬ್ಲೂ ಕಲರ್. ಅದು JX 5318 ಇದೆಯಲ್ಲ, ಇದು ಎಲೆಕ್ಟ್ರಿಕ್ ವೆಹಿಕಲ್ಲು, ಈ ವೀಡಾ ಕಂಪ್ನಿದು.
ಇದು ಕಲರ್ ಅದು ಓಷನ್ ಬ್ಲೂ ಅಂತ ಕರೀತಾರೆ ಆ್ಯಕ್ಚುಲಿ. ಸ್ಕೈ ಬ್ಲೂ ಕಲರ್, ಆದರೆ ಓಷನ್ ಬ್ಲೂ ಅದು. ಸೊ ಇಲ್ಲಿ ಏನಕ್ಕೆ ಇಲ್ಲಿ ತೋರಿಸ್ತಾರೆ, ಓಷನ್ ಅಂದರೆ ಸಾಗರ. ಇಲ್ಲೇನು ಹೇಳಕ್ಕೆ ಹೊರಟಿದ್ದೀನಿ ಅಥವಾ ಹೇಳಕ್ಕೆ ಹೊರಟಿದ್ದಾರೆ ಅವರು ಅನ್ನೋದ್ರೆ ಭೈರವ, ಕಾಲಭೈರವ ಅಂದರೆ ನಡ್ಕೊಂಡು ಹೋಗುವಂಥ ಆ್ಯಕ್ಚುಲಿ ಸುನಾಮಿ ಅಮ್ಮ. ಓಕೆ, ಅದು ಆ ಕಡೆ ಇರಲಿ. ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ, ನೆನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ತಲೆ ಒಳಗೆ ಯಾವುದೇ ಇವರಿಲ್ಲ, ಯಾವುದೇ ಹುಡುಗಿ ಇಲ್ಲ. ನನ್ನ ರಿಕ್ವೈರ್ಮೆಂಟ್ ಕೇಳಿದ್ರೆ ಗೊತ್ತಾಗುತ್ತಲ್ಲ, ರಾಜೇಶ್ ಬೆಳ್ಳಂಗುಚ್ಚಿ ಅದೇನೋ ತೋರಿಸೋದು ಅಷ್ಟೊಳ ಮಗ. ನನ್ನ ತಲೆ ಒಳಗೆ ಯಾವುದೇ ಹುಡುಗಿ ಇಲ್ಲ, ನನ್ನ ರಿಕ್ವೈರ್ಮೆಂಟ್ಗೆ ಮತ್ತು ನನ್ನ ಸಿದ್ಧತೆಗಳು ನೋಡಿದ್ರೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇದು ಐಶ್ವರ್ಯ ಅರ್ಜುನ್ ಹೆಸರಲ್ಲಿ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಆಗಿದ್ದು, ಅಲ್ಲಿ ಜಸ್ಟ್ ಸ್ವಲ್ಪ ದೂರದಿಂದ ಇಲ್ಲಿ ಅರಸು ರೋಡಲ್ಲಿ ಐಶ್ವರ್ಯ ಇದೆಯಲ್ಲ, ಶಾಪ್ ಇದೆಯಲ್ಲ, ನಾನು ಯಾವಾಗಲೂ ಕೂತ್ಕೊಳ್ತೀನಲ್ಲ, ಅಲ್ಲಿಂದ ಜಸ್ಟ್ ಮುಂದೆ 1-2 ಹೆಜ್ಜೆ ಮುಂದೆ ಬಂದ ತಕ್ಷಣ ಸಾಲಲ್ಲ ಯಾರೋ ಹುಡುಗಿ ಮಾತಾಡ್ಕೊಂಡು ಹೋಗ್ತಿದ್ದಳು. ಆ್ಯಕ್ಚುಲಿ ಆ ಹುಡುಗಿನ ತೋರಿಸಿದ್ದೀನಿ ನಾನು ಸುಮಾರು ಸರಿ. ಆ ಹುಡುಗಿ ಐಶ್ವರ್ಯ ಅರ್ಜುನ್ ಡ್ರೆಸ್ ಕೊಡೋದು, ಯಾವುದೋ ಯೂನಿಫಾರ್ಮ್ ಆ್ಯಕ್ಚುಲಿ ಅದು, ಆದರೆ ಐಶ್ವರ್ಯ ಅರ್ಜುನ್ ಡ್ರೆಸ್ ಕೊಡಿ ಯೂನಿಫಾರ್ಮೇ ಇದೆ. ಆ ಹುಡುಗಿ ಇಷ್ಟು ದಿವಸ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಿದ್ದಳು, ನಾನು ಬಿಸಿಲು ಕಾಯೋಕ್ಕೋಸ್ಕರ ರೈಟ್ ಹ್ಯಾಂಡ್ ಸೈಡಿಗೆ ಬರ್ತಾಯಿದ್ದೆ. ಅವಳು ಕೂಡ ರೈಟ್ ಹ್ಯಾಂಡ್ ಸೈಡಲ್ಲೇ ಫುಟ್ಪಾತಲ್ಲೇ ಬಂದು ಫೋನಲ್ಲಿ ಮಾತಾಡ್ತಾ, ಯಾರ ಜೊತೆನೋ ಮಾತಾಡ್ತಾ ನನಗೆ ಕಿವಿ ಕೇಳಿಸೋ ಅಷ್ಟೇ ಹೇಳ್ಬಿಡೋದು, ಸಾಲಲ್ಲ ಅಷ್ಟು ಹಂಗೆ ಅಂತ ಹೇಳ್ಬಿಡೋದು. ಆ್ಯಕ್ಚುಲಿ ನನಗೆ ಟೀ ಕುಡಿಯೋದಕ್ಕೆ 2 ರೂಪಾಯಿ ಕಡಿಮೆ ಇದೆ. ಎಷ್ಟು ನನ್ನ ಹತ್ರ 4 ರೂಪಾಯಿ ಟೋಕನ್ ನೆನ್ನೆ ಇವ್ರು ಕೊಟ್ರಲ್ಲ, ಯಾರು ಮೈಸೂರು ತಿಂಡಿ ಸರ್ ಕೊಟ್ಟು 4 ರೂಪಾಯಿ ಟೋಕನ್ ಇದೆ, ಪ್ಲಸ್ 7 ರೂಪಾಯಿ ದುಡ್ಡಿದೆ. ಎಷ್ಟು 9 ರೂಪಾಯಿ ದುಡ್ಡಿದೆ. 9 ಅಲ್ಲ, ಇಲ್ಲ 4 2 2 4 4 3 7 ರೂಪಾಯಿ ಇದೆ. 7 ರೂಪಾಯಿ ದುಡ್ಡಿದೆ, 4 ರೂಪಾಯಿ ಟೋಕನ್ ಇದೆ. ಸೊ ಇದು ತೊಗೊಂಡು ನಾನು ಬೇರೆ ಕಡೆ ಟೀ ಕುಡಿಯೋಕ್ಕೂ ಆಗೋದಿಲ್ಲ. ಮೈಸೂರು ತಿಂಡಿ ಸೇ 13 ರೂಪೀಸ್ ಬೇಕು, ಅದಕ್ಕೆ 2 ರೂಪಾಯಿ ಕಡಿಮೆ ಇದೆ. ಔಟ್ಸೈಡಲ್ಲಿ ಕುಡಿಬೇಕಾದ್ರೆ ಟೀ 10 ರೂಪಾಯಿ ಬೇಕು, ಇಲ್ಲಿ ಕಡಿಮೆ ಇದೆ. ಸೊ ಟೋಕನ್ 4 ರೂಪಾಯಿ ಇರೋದು, ಅದು 4 ರೂಪಾಯಿ ಟೋಕನ್ ಬೇರೆಯವ್ರು ತೊಗೊಳ್ಳೋದಿಲ್ಲ, ಮೈಸೂರು ತಿಂಡಿ ಸಲ ಕೊಡಬೇಕು. ಪ್ರಕಾಶ್ ಬೆಳ್ಳಂಗುಚ್ಚಿಗೆ ಸೊ ಈಗ ನನಗೆ ಟೀ ಕುಡಿಯೋದಕ್ಕೆ ದುಡ್ಡು ಸಾಕಾಗಿಲ್ಲ. ಸೊ ಅದರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದು ಮಾಡಿದ್ದು. ರೋಡಲ್ಲಿ 2 ರೂಪಾಯಿ ಕಾಯಿನ್ ಬಿಸಾಕಿದ್ರು ಆ್ಯಕ್ಚುಲಿ ನೆನ್ನೆ ಮಶಾಣದ ಹತ್ರ, ಅದುವೇ. ಸೊ ಆ್ಯಕ್ಚುಲಿ ಎತ್ತಿಟ್ಕೊಂಡೆ ನಾನು. ಸೊ ಅದಕ್ಕೆ ಈಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು ಏನಂದರೆ, ಅಲ್ಲಿ ಟೀ ಕುಡಿಯೋಕ್ಕಾಗಲ್ಲ, ಇಲ್ಲಿ ಟೀ ಕುಡಿಯೋಕ್ಕಾಗಲ್ಲ, ಕೈಯಲ್ಲಿ ದುಡ್ಡಿರೋದು ಸಾಕಾಗೋದು ಅಂತ. ಸಾಕಾಗೋಲ್ಲ ಅಂದರೆ ಸಾಲಲ್ಲ, ಸರ್ಜಾ ಫ್ಯಾಮಿಲಿ ಲಕ್ಷ್ಮಮ್ಮ. ಸ್ಟ್ಯಾಂಡ್ ಫಾರ್ ಸರ್ಜಾ ಫ್ಯಾಮಿಲಿ, ಸ್ಟ್ಯಾಂಡ್ ಫಾರ್ ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಅದು ಇಬ್ಬರಿಗೆ ಡಿವೈಡ್ ಮಾಡ್ತಾರೆ. ಒಂದು ಲಾ ಯಾರು ಅಂದರೆ ಐಶ್ವರ್ಯ ಅರ್ಜುನ್, ಇನ್ನೊಂದು ಲಾ ಯಾರು ಅಂದರೆ ಅಂಜನಾ ಅರ್ಜುನ್ ಅಂದರೆ ಅರ್ಜುನ್ ಸರ್ಜಾ ಇಬ್ಬರು ಮಕ್ಕಳು. ನಮ್ಮ ತುಲ್ನಾಕೆಯ HT 351. ಸೊ ಆ ಥರ ಸಾಲ ಅಂದರೆ ಟೀ ಕುಡಿಯೋದು ಇದು ಸಾಲಲ್ಲ ಟೈಟಲ್ ಥೀಮ್ ಆ್ಯಕ್ಚುಲಿ. ಅದು JH3590 JH3590 ಮೇ ಬಿ, ಅದು ನಾಟ್ ಶ್ಯೂರ್. JH3590 74444 JG 7444. ಹೆವಿ ಆರ ನೋಡ್ಕೊಂಡು ಹೋಗಿದ್ದು. ಹೆಡ್ಲೈಟ್ಗಳು ಇವಂದು ಅಷ್ಟೇ ಹೆವಿ ಆರನ್ನು. JB 6520 ಟ್ರಿಬಲ್ ರೈಡಿಂಗು. ನಿಮ್ಮಪ್ಪ ನಮ್ಮ ತುಲ್ನಾಕೆಯ. ಬಹುಶಃ ನಿಮಗೂ ಕೇಳಿಸುತ್ತೆ ಕ್ಯಾಮ್ರಾದಲ್ಲಿ ಅಂದ್ಕೊಳ್ತೀನಿ. ಯಾರು ಅಂದಿದ್ದು, ಅದಕ್ಕೆ ನಿಮ್ಮಪ್ಪ ಅಂದಿದ್ದು. ಸೋಳೆ ಮಕ್ಳು ತಂದು ಏನಲ್ಲಿ ನನ್ನ ಮಗ ಅವನಲ್ಲ ಗುರು, ಏನು ಕಿವಿ ಹತ್ರ ಹಚ್ಕೊಳ್ಳೋದು ಯಾವಾಗಲೂ ಎತ್ಕೊಳ್ತಿರೋದು, ಸಣ್ಣ ಮಾಡ್ತೀವಿ ಅಂತ. ಇನ್ನೊಬ್ಬ ಯೂನಿಕ್ ಕವರ್ ಅದ. ಆ್ಯಕ್ಚುಲಿ ಫ್ಲಾಸ್ಕ್ ಹಿಡ್ಕೊಂಡು ಹೋಗ್ತಿದ್ದಾನೆ, ದುಡ್ಡು ಸಾಲಲ್ಲ ಅಂತ ಊಟಕ್ಕೆ, ಟೀ ಕುಡಿಯೋಕ್ಕೆ. ಲವ್ ಯು ಮುದ್ದು ಸೇಮ್ ಅದೇ. ಐಶ್ವರ್ಯ ಅರ್ಜುನ್ ಹೇಳಲಿಲ್ವಾ, ಐಶ್ವರ್ಯ ಅರ್ಜುನ್ ಟೈಟಲ್ ಯೂಸ್ ಮಾಡ್ತಿದ್ದಾರೆ. ಅಲ್ಲಿ ನಿಮಗೆ ಕೈ ಕಡಿತಾ ಇದ್ದಂತೆ. ಬಹುಶಃ ಅಲ್ಲೊಬ್ಬ ಸಾಯಂಕಾಲದೊತ್ತು ಮೊಬೈಲ್ ಇಟ್ಕೊಂಡು ಮಧ್ಯರಾತ್ರಿ 12 ಗಂಟೆವರೆಗೂ ಕೂತ್ಕೊತಿದ್ದ ಅವರು. ಅವ್ನು ಸರಿಯಾಗಿ ಸಾಯಂಕಾಲದೊತ್ತು ಕತ್ತಲಲ್ಲೇ ಕೂತ್ಕೊಳ್ತಾನೆ, ಅವ್ನ ಮುಖ ನೋಡಿಲ್ಲ. ಬಹುಶಃ ಹೇರ್ ಕಟ್ ಅದೇ ಇರುತ್ತೆ, ಬಹುಶಃ ಇದೇ ಹುಡುಗ ಇರಬೇಕು ಅವನು.
ಇವನು ಯಾವಾಗಲೂ ಇಲ್ಲಿ ನೀರಿನ ಬಾಟ್ಲಿ ಹಿಡ್ಕೊಂಡು ಓಡಾಡ್ತಿರ್ತಾನೆ, ಯಾವಾಗಲೂ ಓಡಾಡ್ತಿರ್ತಾನೆ ನೀರಿನ ಬಾಟ್ಲಿ ಹಿಡ್ಕೊಂಡು. ಸೊ ಇವಾಗ ಅಲ್ಲಿ ಬೇಕಂತ ಉಯ್ಯಾಲೆ ಆಡ್ತಿರೋದು, ಇಲ್ಲೊಬ್ಬ ಹರಿದೋಗಿರೋ ಬಟ್ಟೆ ಹಾಕೊಂಡು ಕಂಕ್ಳ ಹತ್ರ. ಸೊ ಅದು ಕೈ ಕಡಿತಾ ಇದ್ದೀವಿ ಅಂತ ಹಂಗೆ ಇಲ್ಲಿವರೆಗೂ ಹೋಗಿ ವಾಪಸ್ ಹೋಗ್ತಾ ಇದ್ದೀನಿ. ಮಶಾಣ ಇದೆಯಲ್ಲ ಇಲ್ಲಿವರೆಗೂ ಬಂದಿದ್ದೀನಿ. ಏನೋ JSSದು ಮಠ ಇದೆಯಲ್ಲ ಆ ರೋಡ್ ಬರುತ್ತೆ, ಚಾಮುಂಡಿ ಬೆಟ್ಟದ ಪಾದ ರೋಡು. ಯಾಕೆ ಹೋಗೋದು ಬೇಡ ಅನ್ನಿಸ್ತು, ಸುಮ್ಮನೆ ಸಾಯೋದು ಬೇಡ ಅಂದ್ಕೊಂಡು ಸುಮ್ಮನೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ ತಕ್ಷಣಲೇ ಆ್ಯಕ್ಚುಲಿ ಸಮಯ ಕರೆಕ್ಟಾಗಿ 1 ಗಂಟೆ 10 ನಿಮಿಷ ಹೇಳ್ಬೇಕಂದ್ರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ ಕೂಡಲೇ ನಿದ್ದೆ ಬಂತು ಹೆವಿ. ಅದು ಮಡಿಕೊಂಡು ಚೆನ್ನಾಗಿ ನಿದ್ದೆ ಹೊಡೆದೆ. ಈಗ 12:15 ಎಚ್ಚರ ಆಯಿತು. ಎದ್ದು ಮುಖಕ್ಕೆ ನೀರು ಹೆಚ್ಕೊಂಡು ಇಲ್ಲಿವರೆಗೆ ಬಂದೆ. ಯಾಕೋ ಉಗ್ದ ಅವನ ಮುನ್ನ ಕೇಳಿದು MF 6149. ಸೊ ಮುಂದಕ್ಕೆ ಯಾಕೋ ಹೋಗೋದು ಬೇಡ ಅನ್ನಿಸ್ತು. ಆ್ಯಟಿಟ್ಯೂಡ್ಗಳು ನೋಡಿದ್ರೆ ನೆಗೆಟಿವ್ ಆಗಿದೆ ಆ್ಯಟಿಟ್ಯೂಡ್, ಹೀಗಾಗಿ ಹೋಗ್ತಾ ಇಲ್ಲ. ಸೊ ಹಿಂದಿಗೆ ಹೋಗ್ತಾ ಇದ್ದೀನಿ. ಪ್ರಕಾಶ್ ಟೈಟಲ್ ಟೀಮ್ ಅದು. ಪ್ರಕಾಶ್ ಹತ್ರಕ್ಕೆ ಹೋಗು ಅಂತ. ಪ್ರಕಾಶನ್ ನೋಡೋಕೆ ಹೋಗಿಲ್ಲ ನಾನು. ಪ್ರಕಾಶನ್ ಪರ್ಮಿಷನ್ ತೊಗೋಬೇಕು. ಅಣ್ಣನ ಪಾದಗಳಿಗೆ ನಮಸ್ಕಾರ ಮಾಡಿ ಅವನ ಹತ್ರ ಪ್ರವಚನ ಕೇಳಿಕೊಂಡು ದುಡ್ಡು ಇಸ್ಕೋಬೇಕು ನಾನು. ಆವಾಗ ಇಲ್ಲಿ ಬಿಡ್ತಾರೆ. ಅಲ್ಲಿ ಇಂಡಿಯಾ ಧರ್ಮಸ್ಥಳ. ಮಹೇಶನ ಬಾಲಂಗುಚ್ಚಿಗಳಿವರು. ಮಹೇಶ ಅಂದರೆ ಬನ್ನೂರಲ್ಲಿ ಮಾರ್ಕೆಟ್ ಮ್ಯಾಚ್ ಫಾರ್ಮುಲಾ ಸೆಪ್ಟೆಂಬರ್ 2022 ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ, ಬನ್ನೂರು ಮಹೇಶ. ಮಾರ್ಕೆಟ್ ಮಹೇಶ, ಬನ್ನೂರು ಮಹೇಶ ಅನ್ನೋದಕ್ಕಿಂತ ಮಾರ್ಕೆಟ್ ಇಮೇಜ್ ಫಾರ್ಮುಲಾ ಮಹೇಶ. ಲೇಕರ್ಸ್, ಲಾಸ್ ಏಂಜಲ್ಸ್ ಲೇಕರ್ಸ್ ಇಮೇಜ್ ಫಾರ್ಮುಲಾ. ಅದೇ ಆ್ಯಟಿಟ್ಯೂಡು. ಈಗ ಪುನಃ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದರೆ ತೊಂದರೆ. ಇಲ್ಲಿಗೆ ಹೋದ್ರೆ ತೊಂದರೆ, ಅಲ್ಲಿಗೊಂದು ಹೋದ್ರು ಅಂತ ಒಂಥರ ತೊಂದರೆ. ಇಲ್ಲಿಗೆ ಹೋದರೆ ಮಹೇಶ ಲೇಕರ್ಸ್ ಹೋದ್ರಲ್ಲ ಕಂಡು ಹಿಡಿದು ಬಿಡ್ತೀನಿ, ನಾನು ಚಕ್ಕಂತ ಹಿಡ್ಕೊಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಈ ಕಡೆಗೆ ಹೋದ್ರು ಒಂಥರ ಸಮಸ್ಯೆ. ಈ ಸಮಸ್ಯೆ ಇಲ್ದಿರೋ ಜಾಗನೇ ಇಲ್ಲ. ಎಲ್ಲಿ ಏನೇ ಮಾಡಿದ್ರೆ ಒಂದು ಸಮಸ್ಯೆ ಹುಟ್ಟಾಕ್ತಾರೆ. ಇರೋದ್ರಲ್ಲಿ ಬೆಟರ್ ಜಾಗ, ಒಂದು ಕಂಫರ್ಟ್ ಯಾವುದೋ ನಮಗೆ ಅಲ್ಲಿ ಇರಬೇಕಷ್ಟ. ಈಗ ಅದೇ ಕೆಲಸ ಮಾಡ್ತೀವಿ. ಅಂದರೆ ನನ್ನ ಜೀವನದಲ್ಲಿ ಯಾವತ್ತೂ ನಾನು ರೋಡ್ ವೇಸ್ ಹೋಗೋದೇ ಇಲ್ಲ. ಟಿಕೆಟ್ ವಿತೌಟ್ ಟಿಕೆಟ್ JN 1453 ಎಳ್ಕೊಂಡು ಹೋಗ್ತೀವಿ ಅಂತ. ಬನ್ನಾರಿ ಅಮ್ಮನ್ ಹೆಡ್ಲೈಟ್ಗಳೆಲ್ಲ ಇಲ್ಲೇ ನಿಂತೆ ಎಲ್ಲ ಹೆಡ್ಲೈಟ್ಗಳು. JY 4707 ನಿಂತ ಎಲ್ಲ ಹೆಡ್ಲೈಟು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಆ್ಯಕ್ಚುಲಿ ಅದನ್ನು ಕವರ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಹೆಡ್ಲೈಟ್ಗಳನ್ನ ಕವರ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಹೊಗೆ ಖಂಡಿತ ಇದು ಕೊಂಚ ಶಬ್ದ. ಅದು H6367 ಹೋಗಿ ಇದು ದಸರಾ ಧೂಳು ಇಳಿಸಿದ್ದು ಬಳಿ ಮಗ. ಇಲ್ಲಿ ಧೂಳು ಚೆನ್ನಾಗಿ ಹೇಳುತ್ತೆ, ಅದಕ್ಕೆ ಬಂದಿದ್ದೆ. ಪಂಚೆ ಉಟ್ಕೊಂಡು ಚೋ ಅಂತ ಆರಿಸ್ಕೊಂಡು ಸೂಪರ್ಮ್ಯಾನ್ ಥರ ಪಂಚನ ಧೂಳು ಇಳಿಸ್ಬಿಟ್ಟು ಹೋಗಿದ್ದು. ಎಲ್ಲ ಇದ್ದಿದ್ದೆ, ಸದ್ಯಕ್ಕೆ ಏನು ಕವರ್ ಮಾಡೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಸಾಕು. ಆ್ಯಕ್ಚುಲಿ ಇವನು ಸಾಮಾನು ತೋರ್ಸೋಕ್ಕೆ ಅಂತ ನಿಂತ್ಕೊಂಡಿದ್ದೆ ನನ್ನ ಮಗ. ಇವ ಸಾಮಾನು ತೋರಿಸೋದಷ್ಟೇ ಉದ್ದೇಶ. ಮುದ್ದು ಮಾರಮ್ಮನ ಕೃಪೆ ಅಂತ ಹೋಯ್ತು ಗಾಡಿ ಅದು. ಇಲ್ಲಿ ಬಸ್ಸವನ ಇವನು, ಬಸ್ಸವನಲ್ಲ ಇಲ್ಲ, ಬಸ್ಸವನು ಅಂತ ಕೊಳ್ಳಿ ಅಂತ ಹೋಗ್ತಾರದು. ಅಲ್ಲಿ ಬೈಕ್ ತೀರ್ಸೋಣ ಬಾಂಡ್ ಟು ಡಾಮಿನೇಟ್. ಇವನು KA11K 9637 KA11K 9637 ಇವನು ಸಾಮಾನು ತೋರಿಸೋಣ. ತೋರಿಸಿದ್ದು ಯಾಕೆ ಗೊತ್ತಾ? ಅದೇಂತರ ಭೂಪ ಯಾರು ಗೊತ್ತಾ? ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಶ್ರುತಾ ಬಳ್ಳಾಳ್ ಕಂಪ್ಲೇಂಟ್ ಕೊಟ್ಟಲು ಅನ್ನೋ ಕಾರಣಕ್ಕೆ ನಾನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ಹೋಮ್ಲೆಸ್ ಮಾಡಿಸೋನಲ್ಲ ಇದೇ ವ್ಯಕ್ತಿ.
ರಾಜ್ ಅಂತನೋ ಏನೋ ಹೆಸರು. ನಾನು ಹೋಮ್ಲೆಸ್ ಆಗೋದಕ್ಕೆ ಇದೇ ವ್ಯಕ್ತಿ ಕಾರಣ. ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾನೆ. ಎನ್ಕ್ವೈರಿ ಮಾಡೋ ಸಮಯದಲ್ಲಿ ಫೋನ್ ಮಾಡ್ತಾನೆ ಪಿ ಜಿಗೆ. ನನ್ನ ಹತ್ರ ನಂಬರ್ ತೊಗೊಂಡು ಆವಾಗ ಪಿ ಜಿಯವರು ಅಲ್ಲಿಂದ ಹೊರಗಡೆ ಆಗ್ತಾರೆ. ಅಲ್ಲಿಂದ ಪಿ ಜಿಯಿಂದ ಹೊರಗಡೆ ಆಗ್ತಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲ ನನಗೆ ನಮ್ಮ ಪಿ ಜಿಯಲ್ಲಿ ಇರೋದು ಬೇಡಪ್ಪ ಹೋಗ್ಬಂದ್ಬಿಟ್ಟು ಕಳಿಸ್ತಾರೆ. ಆ್ಯಕ್ಚುಲಿ ಅವಾಗ ನಾನು ಇನ್ನೂ ದುಡ್ಡು ಕೊಟ್ಟಿದ್ದೆ, ತಿಂಗಳೆಲ್ಲ ಆಗೋಷ್ಟು. ಆ ದುಡ್ಡನ್ನು ಕೂಡ ವಾಪಸ್ ರೀಫಂಡ್ ಮಾಡಿ ಕಳಿಸೋದು ಅವರು, ಮುಂಚೆ ಕಳಿಸೋದು. ಇವಾಗ ಅವ್ರು ಹೋಟ್ಲ್ ಎಷ್ಟು ದೊಡ್ಡದು ಇಟ್ಟಿದ್ದಾರೆ ಗೊತ್ತಾ? ಅವಾಗ ಸುಮಾರಾಗಿತ್ತು ಹೋಟ್ಲು. ನಾನು ಈಚೆ ಬಂದಮೇಲೆ ಯಾರು ಫಂಡ್ ಮಾಡಿದ್ರೋ ಗೊತ್ತಿಲ್ಲ, ಅಥವಾ ದುಡ್ಡಿಂದ ಬರ್ತೇನೋ ಗೊತ್ತಿಲ್ಲ. ಹೋಟ್ಲು ಮಾತ್ರ ದೊಡ್ಡದಾಗಿ ಇದು ಮಾಡಿದ್ದಾರೆ, ಏನೋ ಇನ್ಫ್ರಾಸ್ಟ್ರಕ್ಚರೆಲ್ಲ ಹೊಸದಾಕಿ ರಿಬಿಲ್ಡ್ ಮಾಡಿದ್ದಾರೆ. ಹೋಟ್ಲದು ರಿನೋವೇಟ್ ಮಾಡಿದ್ದಾರೆ. ಈಗಲೂ ಚೆನ್ನಾಗಿದೆ, ಹೋಟ್ಲು ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಮುಂಚೆ ಫುಲ್ ದರಿದ್ರವಾಗಿತ್ತು ನಾನಿದ್ದಾಗ. ಅದ್ರದ್ದು ಕಥೆ ಇದೆ, ಸಮ್ ಡೇ ಹೇಳ್ತೀನಿ. ಸದ್ಯಕ್ಕೆ ಪೊಲೀಸು ಅವ್ನು ಸಾಮಾನು ತೋರಿಸಿ ಸುಳ್ಳ ಮಗನಿಂದಾಗಿ ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇನ್ನು ಬೇಕಂತ ನಿಂತ್ಕೊಂಡಿದ್ದು. ನಿಂತ್ಕೊಂಡಿರೋದು ಅಂದರೆ ನಾನು ಇದರಲ್ಲಿ ಎಲ್ಲಿ ಈ ಕಡೆ ರೋಡಲ್ಲಿ ಹೋಗ್ತಾ ಇದ್ನಲ್ಲ, ಈ ಕಡೆಯಿಂದ ಹೋಗಲು ನೋಡಿದೆ ಆ ವ್ಯಕ್ತಿನ ಗುರ್ತಿಡಿದೆ. ಅದು ತಲೆ ಕೆಡಿಸ್ಕೊಳ್ಳಿ, ಅನ್ಪಡ್ದು ಹೋದೆ. ವೆರಿ ಕಾಮನ್, ಎಲ್ಲಿಗೆ ಓಡಾಯ್ತಾರೆ. ಊರಿಗೆ ಬಂದು ನೀರು ಬರಲೇಬೇಕು. ದೇವ್ರದೇ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಿದ್ದ ಅಂದಮೇಲೆ ಅಲ್ಲಿ ಟ್ರ್ಯಾಕ್ ರೆಕಾರ್ಡ್ ಇದ್ದೇ ಇರುತ್ತೆ. ಸ್ಯಾಲ್ರಿ ತೊಗೊಂಡಿರ್ತಾರೆ, ಕೆಲಸ ಮಾಡಿರ್ತಾರೆ, ಅವ್ರು ಸಿಗ್ನೇಚರ್ ಮಾಡಿರೋದು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಬೋಳಿ ಮಗ ಸಾಮಾನು ತೋರಿಸಿದ್ನಲ್ಲ, ಸಾಮಾನು ತೋರಿಸಿದ್ದು ಅವನು ತೆಗೆದೆ, ಅವನನ್ನು ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಇವನು ತೋರಿಸಿದ್ದು. ಅಂದರೆ ಇವನು ರಾಜಶೇಖರ ಅಲ್ಲ, ಅವ್ನು ಬಾಲಂಗಚ್ಚಿ HW4819. ಅಂದರೆ ಆ್ಯಕ್ಚುಲಿ ಒಂದು ಸಾಮಾನು ತೋರಿಸಿದ್ದು ಇವನು ಪರವಾಗಿ. ಯಾರು ಕಾಲು ತೋರಿಸ್ಕೊಂಡು ಹೋಗ್ತಾ ಇರೋದು JT ಗಾಡಿ ನಂಬರ್ ನೋಡೋಕ್ಕಾಗಲಿಲ್ಲ. ಇವನು ಪಾದಗಳು ತೋರಿಸ್ತಾ ಇದ್ದ. ಮಧ್ಯೆ ಲಾಕ್ ಮಾಡೋ ಪ್ಲ್ಯಾನ್ ಇತ್ತು ಅಂದ್ಕೊಳ್ತೀನಿ ಇವತ್ತು. ಅದಕ್ಕೆ ಅಲ್ಲಿವರೆಗೆ ಹೋದ್ಮೇಲೆ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲೆಲ್ಲ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಅಲ್ಲಿ ನಾನು ವೀಡಿಯೋ ಕ್ಯಾಮ್ರಾ ಆನ್ ಮಾಡೋದ್ನಲ್ಲ, ಅಲ್ಲಿವರೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಫುಲ್ ರೋಡ್ ಕ್ಲಿಯರ್ ಆಗಿತ್ತು. ಅಲ್ಲಿ ಯಾಕೋ ಒಂದು ಸ್ವಲ್ಪ ಹಿಡಿಯೋ ಸ್ಟಾರ್ಟ್ ಮಾಡಿದ್ರು. ಅವಾಗ ನಂಗೆ ಡೌಟ್ ಬಂತು, ಮುಂದಕ್ಕೆ ಹೋದರೆ ಸಿಗಾಕ್ಸ್ತಾರೆ, ಮಧ್ಯದಲ್ಲಿ ಸಿಗಾಕ್ಸ್ತಾರೆ ಇವತ್ತು ಅಂದ್ಬಿಟ್ಟು ಡೌಟ್ ಬಂತು. ಅದಕ್ಕೆ ವಾಪಸ್ ಬಂದೆ. ಇಲ್ಲಿ ಶುರು ಮಾಡ್ಕೊಂಡ್ರು ಗ್ಲಾಮರ್ ಗಾಡಿ AP16 CU 6326 ಅದು. ಇದೇ ಚಿಕ್ಕಮ್ಮನ ಹೋಟ್ಲು. ಇಲ್ಲಿ ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನಗೆ ಆರ್ಡ್ರ್ಗಳು ಸಿಕ್ಕಲಿಲ್ಲ. ಇಲ್ಲಿ ವರ್ಕ್ ಆರ್ಡ್ರ್ಗಳು ಅಂದರೆ ಕ್ಯಾಡಿ ಕೆಲಸಕ್ಕೆ ಜನ ಸಿಕ್ಕಿಲ್ಲ, ಸ್ಪೋರ್ಟ್ಸ್ಮನ್ಗಳು. ಚಿಕ್ಕಮ್ಮ ಅಂದರೆ ಮಂಜುಳಾ, ಮ್ಯಾಕ್ಸ್ ಮಂಜುಳಾ ಅಂತ ಹೇಳ್ತಾ ಇರ್ತೀನಲ್ಲ, ಲಕ್ಷ್ಮಮ್ಮ. ಟೀಮ್ ವನಿಲಾ ಅಂತ ಅದಕ್ಕೆ ಹೇಳಿದವರಲ್ಲ, ಒಂದೇ ಟೀಮವರು ಅಂತ. ಟೀಮ್ ವನಿಲಾದಲ್ಲಿ ಬರೋ ಲಕ್ಷ್ಮಮ್ಮರ ಮಗಳು ಮ್ಯಾಕ್ಸ್ ಮಂಜುಳಾ. ನಮ್ಮ ತಾಯಿಯ ತಂಗಿ ನನಗೆ ಚಿಕ್ಕಮ್ಮ ಆಗಬೇಕು. ಸೊ ಹೀಗಾಗಿ ಚಿಕ್ಕಮ್ಮನ ಹೋಟೆಲ್ ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ನನಗೆ ಇಲ್ಲಿ ಕ್ಯಾಡಿ ಕೆಲಸದಲ್ಲಿ ಸೇರ್ಕೊಂಡ ನಂತರ ನನಗೆ ಇದು ಕೊಡಲಿಲ್ಲ, ಕ್ಯಾಡಿ ಫೀಸ್ ಕೊಟ್ಟಿಲ್ಲ. ಅಲ್ಲಿ ಒಂದೆರಡು ಸರಿ ಊಟ ಕೂಡ ಮಾಡಿದ್ದೀನಿ. ಏನು ಬಿಟ್ಟಿಗೇನು ಕೊಡಲ್ಲ ಅವರು, ಚೆನ್ನಾಗೇ ಕಿತ್ಕೊತಾರೆ. ಸ್ವಲ್ಪ ಸಂಪಾದನೆ ಮಾಡಿದ್ದು ಡಲ್ ಹೋಗುತ್ತೆ ಅಷ್ಟೇ. ಆರ್ಗನೈಸ್ಡ್ ಇದೆ ಯಮಹಾ ರೇಸಿಂಗ್ ಅಂತ. 8015 ಮಂಜುಳಾ ಆಟೋ ಕೂಡ ಹೋಯ್ತು ಅಲ್ಲಿ. ಮಂಜುಳಾ ಆಟೋ ಈ ಕರಗಳು ಆರ್ಗನೈಸ್ಡ್ ಇದು. ಅವ್ರಿಗೆ ಮಂಜುಳಾಗೆ ಇಬ್ಬರು ಮಕ್ಕಳಿದಾರಲ್ಲ, ಮಂಜುಳಾ ಮಕ್ಕಳು ಎದುರಿಗೆ ಸಿಗ್ತಾರೆ ಅನ್ನೋದರ ಆ್ಯಟಿಟ್ಯೂಡ್ ಇದು. ಅಡೆ ಸರಿಗೆಲ್ಲ ಮಂಜುಳಲ್ಲ ಇಬ್ಬರು ಮಕ್ಕಳು ಸಿಗ್ತಾರೆ ಅಂತ ಆ್ಯಟಿಟ್ಯೂಡ್ ಫಿಟ್ ಮಾಡ್ತಾರೆ. ಅದಕ್ಕೆ ನಿಸಾನ್ ಗಾಡಿ ಬರ್ತಾ ಇರೋದು. ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮನ ಪವಾಡ ಅದು. ಒಡೆಯರ್ಸ್ ಅದಕ್ಕೆ ಹೇಳೋದು ವನಿಲಾ ಟೀಮ್ ಎಲ್ಲ ಒಂದು. ನನಗೆ ಇಲ್ಲಿ ಒಡೆಯರ್ಸ್ ಗಲ್ಫ್ ಕ್ಲಬ್ಬಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ನನಗೆ ಒಡೆಯರ್ಸ್ ಫ್ಯಾಮಿಲಿ ಮೇಲೆ ಹೆವಿ ನಂಬಿಕೆ ಇತ್ತು, ಗೌರವ ಇತ್ತು. ಇಲ್ಲಿ ಒಳಗೆ ಬಂದು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಗೊತ್ತಾಗಿದ್ದು ಅವ್ರು ಬೆಳಕಂಡು ನಮಗೆ. ಅಲ್ಲಿವರೆಗೂ ಅವರ ವಿಶ್ವರೂಪ ನನಗೆ ಕಂಡೇ ಇರಲಿಲ್ಲ, ನಾನು ಊಹೆನೂ ಮಾಡಿರಲಿಲ್ಲ. ಇವರು ಇಂಥ ಎಲ್ಲ ಹಲಾಲ್ಕೋರ್ ಕೆಲಸಗಳು ಮಾಡ್ತಾರೆ ಅಂತ. ಅದಾದಮೇಲೆ ಗೊತ್ತಾಗಿದ್ದು ಇವ್ರುಗಳೇ ಮೇನ್ ವಿಲನ್ ಇಲ್ಲಿ ಅಂತ. ಮ್ಯಾಕ್ಸ್ ಮಂಜುಳಾ ಬಾಲಂಗಚ್ಚಿ ಅಮ್ಮ. ಬಿಳಿಗಿರಿ ರಂಗನಾಥ, ನಮ್ಮ ಮೈಸೂರು ಓನ್ ಹೆಸರು ಬಿಳಿಗಿರಿ ರಂಗನಾಥ ಅಂತ. ಯಮಹಾ 11 ES4115. ಈಗ ಯಾಕೆ ಗೊತ್ತಾ ತೋರಿಸಿದ್ದು ಯಮಹಾ ಗಾಡಿ? ಮ್ಯಾಕ್ಸ್ ಮಂಜುಳಾ ಅವರು ನಾನು ಈ ಗಾಡಿ ತೊಗೊಂಡಿದ್ದ ಕಾರಣಕ್ಕೆ ಆ ಗಾಡಿನ ಕೆಡಿಸಿ ರೀಸೇಲ್ ಮಾಡಿಸಿ. ಅದರದ್ದೊಂದು ಕಥೆ ಇದೆ, ಸಂಡೆ ಹೇಳ್ತೀನಿ. ಆಲ್ರೆಡಿ ಎಷ್ಟೊಂದು ಕಂಪ್ಲೇಂಟ್ ಲೆಟರ್ಗಳು ಹೇಳಿದ್ದೀನಿ, ಸಿಕ್ಕಿದ್ರೆ ತೊಗೊಂಡು ಹೋದೆ. ನನ್ನ ಹತ್ರ ಯಮಹಾ SR ಬೈಕ್ ಇತ್ತು. ಆ ಬೈಕ್ನ ಇಂಟೆನ್ಷನಲ್ಲಿ ಕೆಡಿಸಿ
19X1324. ಇಂಟೆನ್ಷನಲ್ಲಿ ಕೆಡಿಸಿ ಯಮಹ ಗಾಡಿನ ಅಲ್ಲಿ ಎಲ್ಲೇ ರಿಪೇರಿ ಮಾಡ್ಸೋಕ್ಕೆ ಟ್ರೈ ಮಾಡೋರು ರಿಪೇರಿ ಮಾಡ್ಸೋಕ್ಕಾಗದೆ, ಶೋರೂಮಲ್ಲೂ ರಿಪೇರಿ ಮಾಡ್ಸೋಕ್ಕಾಗದೆ, ಕೊನೆಗೆ ಅದನ್ನು ಮಾರಾಟ ಮಾಡೋಕ್ಕೆ ಟ್ರೈ ಮಾಡಿದಾಗಲೂ ಯಾರೂ ತೊಗೊಳ್ಳಿಲ್ಲ. ಅದನ್ನು ಪಂಚೆ ಗೋಡೌನ್ ಫಾರ್ಮುಲಾ ಅದು ತೆಂಗಿನಕಾಯಿ, ಅದು ತಂಗಿಯನ್ನು ಕಾಯಿ ಅಂತ. ತಂಗಿ ಅಂದರೆ ಮ್ಯಾಕ್ಸಿಮಮ್ ಜೋಳ. EU 489 KA09 ಮ್ಯಾಕ್ಸಿಮಮ್ ಜೋಳ ಅವ್ರನ್ನ ಕಾಯಿ ಅಂತ, ತೆಂಗಿನಕಾಯಿ ಅದು ಗೋಡೌನ್ ಫಾರ್ಮುಲಾ. ಹೇಳಿಲ್ವಾ, ಅರ್ಧಕ್ಕೆ ಹೋಗಿದ್ರೆ ಸಿಗಾಕ್ಸ್ಬಿಡ್ತಾಯಿದ್ರು ನಾನು ಅರ್ಧದಲ್ಲಿ. ಅದಕ್ಕೆ ಇಷ್ಟೆಲ್ಲ ಆಟ ಆಡಿದ್ದು. ಒಂದು ಎಚ್ಚೆತ್ಕೊಂಡು ಹಿಂದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಇಲ್ಲ ಅಂದರೆ ಕಡ್ಕೊಳ್ಳೋ ಅಷ್ಟೇ ಲಾಸ್ಟು, ಕಡ್ಕೊಳ್ಳೋದೇ ಸಿಗಾಕ್ಸ್ಬಿಡ್ತಾಯಿದ್ರು. ನನಗೆ ಹೆಂಗೆ ಡೌಟ್ ಬಂತು ಅಂದರೆ ಇವತ್ತು ಒಡೆಯರ್ಸ್ ಇದರಲ್ಲಿ ಗಲ್ಫ್ ಕೋರ್ಟಲ್ಲಿ ವಾಟರ್ ಸ್ಪ್ರಿಂಕ್ಲರ್ ಆನ್ ಆಗಿತ್ತು ಒಂದೇ ಒಂದು. ಸೊ ಅವತ್ತೊಂದು ದಿವಸ ಹಿಂಗೆ ಸ್ಪ್ರಿಂಕ್ಲರ್ ಆನ್ ಆಗಿದಾಗ ಅರ್ಧಕ್ಕೆ ಸಿಗಾಕೊಂಬಿಟ್ಟೆ. ಈ ಕಡೆಯಿಂದೆಲ್ಲ ಎವ್ರಿಥಿಂಗ್ ವಾಸ್ ನಾರ್ಮಲ್, ಎಲ್ಲ ಸರಿಯಾಗೇ ಇತ್ತು. ಅಂದರೆ ಬಿಸಿಲು ಎಲ್ಲ ಇತ್ತು. ನಾನು ಬಟ್ಟೆ ಡ್ರೈ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡೇ ಬೇಗ ಹೋದೆ. ಆದರೆ ನನ್ನ ದುರದೃಷ್ಟಕ್ಕೆ ಅರ್ಧಕ್ಕೆ ಹೋಗಿ ಲಾಕ್ ಆಗಿಬಿಟ್ಟೆ. ಅರ್ಧಕ್ಕೆ ಅಂದರೆ ಇದು ಕಡ್ಕೊಳ್ಳೋದಲ್ಲಿ ಲಾಕ್ ಆಗಿಬಿಟ್ಟೆ. ಅಲ್ಲಿಂದ ಮುಂದೆ ಕ್ಲಿಪ್ ಸಿಕ್ಕಲೇ ಇಲ್ಲ. ಯಾವ ಮಟ್ಟಿಗೆ ಆಯಿತು ಅಂದರೆ ಕಡ್ಕೊಳ್ಳೋದಿಂದ ನಡ್ಕೊಂಡೇ ಹೋಗಿ ಏನೋ ಫುಲ್ ಪಚ್ಚತಿ ಪಟ್ಟೆ ಹೊತ್ತು. ಜೊತೆಗೆ ನಾನು ಹೋಗೋವ್ರಿಗೆ ಬಿಸಿಲಿತ್ತು. ನಾನು ಹೋದ ತಕ್ಷಣ ನೆರಳು ಬಂದುಬಿಡ್ತು. ಬಟ್ಟೆ ಡ್ರೈ ಮಾಡೋಕ್ಕೆ ಹೋಗಲಿಲ್ಲ, ಒದ್ದೆ ಬಟ್ಟೆ ಹಾಕೊಂಡು ಬಂದಿದ್ದು. ಫುಲ್ ಪಚ್ಚತಿ ಪಟ್ಟೋದೆ ಇವತ್ತು ಬಹುಶಃ ಹಂಗೆ ಆಗ್ತಾಯಿತ್ತು ಗ್ಯಾರಂಟಿ. ಅದಕ್ಕೆ ಸೂರ್ಯ ಮೋಡಗಳ ಆಟ ನಡೀತಾ ಇದೆ. ಸೊ ಎಚ್ಚೆತ್ಕೊಂಡು ಬಂದಿದ್ದು ಒಂಥರ ಒಳ್ಳೆಯದೇ ಆಯಿತು ಅಷ್ಟೇ. ಇಲ್ಲ ಅಂದರೆ ಸಿಗಾಕೊಂಡು ರೋಡಲ್ಲಿ ಸಾಯ್ತಾ ಇರ್ತಿದ್ದೆ ಮಾತ್ರ ಖಂಡಿತ. HR 5535 KA ಫಿಟ್ 5 ಇರಬೇಕು. ಹೆವಿ ಆಡೋದು ಮಾಡಿದ ಪಕ್ಕದಲ್ಲಿ ನಿಂತ್ಕೊಂಡು. ಜುಪಿಟರ್ ಗಾಡಿ ಅದು ಸೋಳಾಗಂತಂದು. ಯಾವ ಅರ್ಚ ಆಗ್ತಾವ ನಾನೊಳಗೆ ಅಣ್ಣಯ್ಯ ಅಂತ. JG 6400 KA05 JG 6400 ಗಾಡಿ ಇಲ್ಲಿ ಹೊಡ್ಕೊಂಡೋಗಿ ಸ್ಪಾಟಲ್ಲಿ. KA10A 4949 ಗಾಡಿ ನಿಂತ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. ಶ್ರೀ ಮಲ್ಲಿಕಾರ್ಜುನ ಗಾಡಿ ಇದು. ಅವನು ಎಲ್ಲ ಆ್ಯಟಿಟ್ಯೂಡ್ ಇಟ್ಕೊಂಡು ಏನೋ ಓಡ್ದು ಏನೋ ಮಾಡಿಬಿಟ್ವಿ ಹಂಗೆ ಅಂದ್ಕೊಂಡು ಏನೋ ಇವ್ರು ಮಾತಾಡ್ತಾ ಇರೋದು ಆ್ಯಕ್ಚುಲಿ. ಸ್ಟ್ರಾಂಗ್ ಆ್ಯಕ್ಚುಲಿ ಅಲ್ಲಿ ಆಟೋ ಇನ್ನೂ ಹೋಗ್ತಾನೆ ಇದೆ. ಅದು ಮಹೇಂದ್ರ ಸ್ಟ್ರಾಂಗ್ ಆ್ಯಕ್ಚುಲಿ ಆಟೋ. ಆ ಕಡೆಗೆ ಹೋಗು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನು ಅಂದರೆ, ನಂಜನಗೂಡು ಕಡೆಗೆ ಹೋಗು ಸ್ಟ್ರಾಂಗ್ ಆಗ್ತೀಯ ಅಂದರೆ ಊಟ ಸಿಗುತ್ತೆ, ಇಲ್ಲಿ ಏನೂ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಇಲ್ಲೆಲ್ಲ ಬ್ಲಾಕ್ ಆಗಿದೆ ಅಂತ. ಗಾಡಿ ನಿಲ್ಸೋಕ್ಕೆ ಹಂಗೆ ಎಲ್ಲೂ ಜಾಗ ಇಲ್ಲ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಷ್ಟು ಜಾಗ ಇದೆ. ಇದೆಲ್ಲ ಮೈಸೂರು ತಿಂಡಿ ಪವಾಡ. ಇದು ಮೈಸೂರು ರಿಫ್ರೆಶ್ಮೆಂಟ್ ತಿಂಡಿ ಸಲ ಅಂದರೆ MD 4781 ಲಕ್ಷ್ಮೀ ವೆಂಕಟೇಶ್ವರ. ಇದು ಆರ್ಗನೈಸ್, ಇದು ಬ್ಲಾಕ್ ಮಾಡ್ಕೊಂಡಿರೋದು. KA9 MD 4781 ತಮಿಳ್ನಾಡು ರೋಡ್ 36 AD 4858 ಎಲ್ಲ ಆರ್ಗನೈಸ್ಡ್. ಇದು ಕುಸ್ವಾಮಿ ಬಾಲಂಗ ಚೇಂಜ್ ಮಾಡಿರೋದು. ಎರಡೋದೊಂದು ಸಾವುಕಾರ ಅಂತ ಮಾತಾಡ್ತಾ ಇದ್ದ ನಿಮ್ಮ ಅಮ್ಮನ ತುಲ್ಲು. ಆ್ಯಕ್ಚುಲಿ ಅವ್ನಿಗೆ ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟ. KA09AA 4606 ಗಾಡಿ ಇದೆಯಲ್ಲ, ಇವನು ಇದೇನಪ್ಪ ಓನರ್ ಅಂತ ಮಾತಾಡ್ತಾನೆ. ಓನರ್ ವಿಷಯ, ಓನರ್ ಆದ ಮಾಲೀಕ ಅಂತ ಏನೋ ಒಂದು ವಿಷಯ ಮಾತಾಡ್ತಾನೆ. ಒಂದ್ಸಲ ಸರಿಯಾಗಿ ನನಗೆ ಸರಿಯಾಗಿ ಅಂದರೆ ಕೇಳಿಸ್ತು, ಮೆಮೊರಿ ಆಗಲಿಲ್ಲ ಸರಿಯಾಗಿ. ಕುಡ್ಸಮೆ ಬಲ ಮಚ್ಚಿದ್ದು ಎಲ್ಲಿಕಾಯಿ ತಮಿಳ್ನಾಡು ಗಾಡಿಗಳು ಇವೆಲ್ಲ. 68F6 68F2 ಗಾಡಿ. ಆರ್ಗನೈಸ್ ಹೇಳಿಲ್ವಾ, ಇದು ಅಲ್ಲೇ ನಿಂತೈತಲ್ಲ ಅದೇ ಗಾಡಿ ಮಲ್ಲಿಕಾರ್ಜುನ. ಇದು ಯೂಟರ್ನ್ ಆರ್ಗನೈಸ್ಡ್ ಇದುವೆ. ಮತ್ತು ನಂಜನಗೂಡು ರೋಡಿಗೆ ಬಾ ಅಂತ. AL KA01 AL 5296 ಅದು ವೈಲ್ಡ್ ವಾಸ್ಟ್. ಅಂದರೆ ಸಾಕ ಸಿಂಪಲ್ ಗ್ರೋ.
ಈ ಕಡೆ ಹೋಗ್ತಾ ಇದ್ದೀನಿ, ವಾಪಸ್ ಹೋಗ್ತಾ ಇದ್ದೀನಿ ಅಲ್ವಾ, ಇಲ್ಲೇನೋ ತಿನ್ನಕ್ಕೆ ಸಿಗಲ್ಲ, ಏನೇನು ಅಲ್ಲಿಗೆ ಹೋಗೋ ಏನೋ ತಿನ್ನಕ್ಕೆ ಸಿಗುತ್ತೆ ಅಂತ ಸಿಗಾಕೆ ಇಷ್ಟು ಥರ ಸಿಗಾಕ್ಸ್ಕೊಂಡು ಮಧ್ಯೆ ಹೋಗಿದ್ರಿಗೆ ಗಂಟೆ ಅದೆಲ್ಲ ನಂಬ್ಕೊಂಡು ಹೋಗ್ಬಿಡ್ರಿ ಅಂತ ನಾವು ದಾಡ್ತಾವೆ ಗಾಡಿಗಳು. ಆರ್ಗನೈಸ್ ಇದೆ KA09F5264. ದಾರಿ ಹೋಗ ಪ್ರಕಾಶ್ ಟೆಡಲ್ ಜಿಮದು. ದ ಸೀಕ್ರೆಟ್ ಆಫ್ ಗ್ಯಾದರಿಂಗ್ ಹೆಡ್ ಆಫ್ ಏನೇನದ ಹಾಳೆ ಮುಳ್ಳು ಸೀಕ್ರೆಟ್ ಅಂತ ತಮಿಳ್ನಾಡು 68F ಅದೇ ಗಾಡಿ ಇದು. It has be your travel partner. It has be your travel partner ಅಂದ್ರೆ ನಾವೆಲ್ಲ ನಿಮ್ಮ ಟ್ರಾವೆಲ್ ಪಾರ್ಟ್ನರ್ಸ್ ಆಗ್ತೀವಿ ಅಂತ. ಆ್ಯಕ್ಚುಲಿ ಅಲ್ಲಿಂದ ಕಂಟಿನ್ಯೂಟಿ ಇದೆ, ಡೆಪ್ಯೂಟಿ ಕಂಟಿನ್ಯೂಟಿ ಅಂದರೆ ಹೇಳೋದು DD ಅಕ್ಕಾದು DD 01 AE 9567 11 EC 1503 ಹೊಡ್ಕೊಂಡೋಗಿದ್ದವನು. ಇದು ಆರ್ಗನೈಸ್ಡು. ಅಂದರೆ ಇವರೆಲ್ಲ ಕೋಮೈಟಿಗಳು ಜೊತೆಲಿ ಬರೋರು, ವಾಕ್ ಮಾಡಿ ಚಪ್ಪಲಿದೆಲ್ಲ ಹೊಡೆಯರಿಸ್ತೀವೋ ಆ ಥರ ಇವರೆಲ್ಲ ಜೊತೆಲಿ ಬರೋಂಥ ಪುರುಷೋತ್ತಮಗಳು. ಅಂದರೆ ಇವರೆಲ್ಲ ಯಾರ್ಯಾರು ನೆಟ್ವರ್ಕಲ್ಲಿ ಬರ್ತಾರೆ ಅಂತ. ಯಾರೋ ಒಬ್ಬ ಆರ್ಟಿಸ್ಟ್ ತೋರಿಸ್ತಿರಲ್ಲ, ಜೂನಿಯರ್ ರಜನಿಕಾಂತ್, ಜೂನಿಯರ್ ಸೂಪರ್ ಸ್ಟಾರ್ ಯಾರೋ ಇದ್ದಾವಲ್ಲ ನನ್ನ ಹೆಸರೇನೋ ಈಗ ಮರ್ತ್ಕೊಂಡಿದ್ದೀನಿ. ಸೊ ಅವ್ನು ತೋರಿಸಿದ್ರು. ಇನ್ನೊಂದಷ್ಟು ಜನ ಜೊತೆಗೆ ಅರ್ಜುನ್ ಸರ್ಜಾ, ಅದು ಆ್ಯಕ್ಚುಲಿ ಅರ್ಜುನ್ ಸರ್ಜಾ ಅಲ್ಲ, ಆ್ಯಕ್ಚುಲಿ ನನ್ನ ಪ್ರಕಾರ ಅದು ಅರ್ಜುನ್ ಅಂದರೆ ಅಲ್ಲೂ ಅರ್ಜುನ್ ಇರಬೇಕದು. ಕೃಷ್ಣ AB 1096 ಬಾಬಿ ಲಕ್ಷ್ಮಣ ಬಾಬಿ ಅಂತ ಭಯ ಅಂತೇನೋ ಲಕ್ಷ್ಮಣ ಗಾಡಿ ಇತ್ತಲ್ಲ, ಅದು ಭಯ ಅಂದ್ಕೊಂಡೇನೋ ಮಾತಾಡ್ಕೊಂಡೋದ. ಕುಮುದಳ ಕಂದನ ಬಾಲಂಗೊಚ್ಚಿ ಇದು. ಬ್ಯಾಡ್ ಬಾಯ್ ರೇಣುಕಾ. ಇಟ್ಕೆಗೂಡು ಕುಮಾರ್ ಕಾಣಿಸ್ಕೊಳ್ತಾ ಇರೋದು ಕಳೆದ 2 ದಿವಸದಿಂದ ಕಾಣಿಸ್ಕೊಳ್ತಾ ಇದ್ದಾರೆ. ಇದು 2ನೇ ದಿವಸ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಮತ್ತು ಅಲ್ಲಿ ಪೊಲೀಸ್ ಕೂಡ ಕಾಣ್ತಾರೆ. ಇದು ಇಟ್ಕೆಗೂಡು ಕುಮಾರ್. ಇದು ಏನೇ ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೋಗ್ತಾಯಿದ್ರು. ಈಗ ಆ್ಯಕ್ಚುಲಿ ಇನ್ನೊಂದು ಮುಂದ್ಗಡೆ ಒಬ್ಬ ಪೊಲೀಸ್ ಅಧಿಕಾರಿ ಅಲ್ಲಿ ಇದು ಮಾಡ್ತಾ ಇರೋದು, ಕಾವಲಿಗೆ ಇರೋದು. ಪಾರ್ಕಲ್ಲಿ ಎಲ್ಲ ಗಾಂಜಾ ಹೊಡೆಯೋರಿದ್ದಾರೆ, ಹಾಗೆ ಹೀಗೆ ಅಂದ್ಕೊಂಡೇನೋ ಪತ್ತೇದಾರಿ ಕೆಲಸ ಮಾಡ್ತಿದ್ದಾರಲ್ಲ. ಸೊ ಅದು ರಿಲೇಟೆಡ್ ಇದು. ಅಂದರೆ ಪೊಲೀಸವರು ಅಲ್ಲಿ ಗಾಂಧಿವನಕ್ಕೆ ಬಂದಮೇಲೆ ನಾನು ಗಾಂಧಿವನದಿಂದ ಔಟ್, ಕುಮಾರ್ ಇನ್.